ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಹೊಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಕಪಿಲನ್ನು ಭಕ್ತಿ ಸಾಧನಾ ಕ್ರಮವನ್ನು ಅದರ ಅಂಗಗಳನ್ನು ದೇವಹೂತಿಗೆ ವಿವರಿಸಿದುದು ಎಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಮ್ಮ, ಇನ್ನು ಭಕ್ತಿಯೋಗದ ಪ್ರಕಾರವನ್ನು ಅದರ ಅಂಗಗಳನ್ನು ವಿವರಿಸುವೆನು ಕೇಳು. ಚೇತನನು ಈ ಭಕ್ತಿಯೋಗವನ್ನು ಕ್ರಮವಾಗಿ ಅನುಷ್ಠಿಸುತ್ತಾ ಬಂದ ಪಕ್ಷದಲ್ಲಿ ಅವನ ಮನಸ್ಸು ರಾಗದ್ವೇಷಗಳೇ ಮೊದಲಾದ ಕಲ್ಮಶಗಳೆಲ್ಲವನ್ನೂ ನೀಗಿ ನಿರ್ಮಲವಾಗಿ ಸನ್ಮಾರ್ಗದಲ್ಲಿ ಪ್ರವರ್ತಿಸಿ ಶುಭಾಶ್ರಯನಾದ ಭಗವಂತನ ದಿವ್ಯ ಮಂಗಳ ವಿಗ್ರಹದಲ್ಲಿ ನೆಲೆಗೊಳ್ಳುವುದು. ಆ ಭಕ್ತಿ ಯೋಗಕ್ಕೆ 8 ಬಗೆಯ ಯೋಗಗಳು ಅಂಗವೆನಿಸಿರುವವು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳೆಂಬ ಈ 8 ಯೋಗಕ್ಕೆ ಅಷ್ಟಾಂಗಗಳೆನಿಸುವವು. ಇವುಗಳಲ್ಲಿ ಯಮ ನಿಯಮಗಳೆಂಬ ಮೊದಲನೆಯ 2 ಯೋಗಾಂಗಗಳೊಳಗೆ 7 ಬಗೆಯ ಸಾಧನಗಳುಂಟು. ಅವುಗಳನ್ನು ಬೇರೆ ಬೇರೆಯಾಗಿ ತಿಳಿಸುವೆನು ಕೇಳು. ಬೇರೆ ಯಾವ ಫಲವನ್ನು ಅಪೇಕ್ಷಿಸದೆ ತನ್ನ ಶಕ್ತಿಯನುಸಾರವಾಗಿ ತನ್ನ ವರ್ಣಾಶ್ರಮಗಳಿಗೆ ವಿಧಿಸಲ್ಪಟ್ಟ ಧರ್ಮಗಳನ್ನು ಆಚರಿಸುತ್ತಿರುವುದು, ನಿಷಿದ್ಧ ಕರ್ಮಗಳನ್ನು ಬಿಡುವುದು, ದೈವವಶದಿಂದ ತನಗೆ ತಾನೇ ಲಭಿಸಿದ ಅನ್ನಾದಿಗಳಲ್ಲಿಯೇ ತೃಪ್ತಿ ಪಡುವುದು, ಆತ್ಮತತ್ವವನ್ನು ತಿಳಿದ ಮಹಾತ್ಮರನ್ನು ಪೂಜಿಸುವುದು, ಧರ್ಮ ಅರ್ಥ ಕಾಮಗಳೆಂಬ ಲೌಕಿಕ ಧರ್ಮಗಳಲ್ಲಿ ಮನಸ್ಸಿಡದಿರುವುದು, ಮೋಕ್ಷದಲ್ಲಿ ಮಾತ್ರ ಅಭಿರುಚಿಯನ್ನಿಡುವುದು ಮತ್ತು ಹೀನ ಜಾತಿಯವರ ಸಂಪರ್ಕದಿಂದ ಜಾತಿ ದುಷ್ಟವೆಂದು, ಕಶ್ಮಲವ ಸಂಬಂಧದಿಂದ ಆಶ್ರಯ ದುಷ್ಟವೆಂದು, ಇತರ ಕಾರಣಗಳಿಂದ ನಿಮಿತ್ತ ದುಷ್ಟವೆಂದು ಕರೆಯಲ್ಪಡುವ ಆಹಾರಗಳನ್ನು ತೊರೆದು ಕೇವಲ ಸಾತ್ವಿಕಾಹಾರಗಳನ್ನೇ ಭುಜಿಸುವುದು, ಆ ಸಾತ್ವಿಕಾಹಾರಗಳನ್ನು ಮಿತವಾಗಿ ಭುಜಿಸುವುದು, ವಿಶೇಷವಾಗಿ ಜನರ ಗುಂಪಿಲ್ಲದೆ ಏಕಾಂತವಾಗಿಯೂ ಮುಂದಿನ ಶ್ರೇಯಸ್ಸಿಗೆ ಎಡೆಯಾಗಿಯೂ ಇರುವ ಸ್ಥಳವನ್ನು ಆಶ್ರಯಿಸುವುದು, ಇತರ ಭೂತಗಳನ್ನು ಹಿಂಸಿಸದಿರುವುದು, ಸತ್ಯವನ್ನೇ ನುಡಿಯುವುದು, ಪರರ ಸ್ವತ್ತನ್ನು ಕಳೆದಿರುವುದು, ಅಂದರೆ ಪರರ ಸ್ವತ್ತನ್ನು ಕದಿಯದಿರುವುದು, ತನ್ನ ದೇಹಯಾತ್ರೆಗೆ ಬೇಕಾದಷ್ಟು ಧನದಲ್ಲಿಯೇ ತೃಪ್ತನಾಗಿರುವುದು, ಇಂದ್ರಿಯಗಳನ್ನು ತಡೆದು ಬ್ರಹ್ಮಚರ್ಯವನ್ನು ತಪ್ಪದಿರುವುದು, ಚಾಂದ್ರಾಯಣವೇ ಮೊದಲಾದ ವ್ರತಗಳನ್ನು ಆಚರಿಸುವುದು, ಸದಾಚಾರಶೀಲನಾಗಿರುವುದು, ವೇದಾಧ್ಯಯನ ಮಾಡುವುದು, ಭಗವಂತನನ್ನು ಆರಾಧಿಸುವುದು, ಮಿತವಾಗಿ ಮಾತನಾಡುವುದು, ಇವೆಲ್ಲವೂ ಯಮ ನಿಯಮಗಳೆಂಬ ಮೊದಲನೆಯ 2 ಯೋಗಾಂಗಗಳಲ್ಲಿ ಅನುಸರಿಸಬೇಕಾದ ಕ್ರಿಯೆಗಳು. ಇದರ ಮೇಲೆ ಆಸನವೇ ಮೊದಲಾದ ಮುಂದಿನ ಯೋಗಾಂಗಗಳ ಸ್ವರೂಪವನ್ನು ಹೇಳುವೆನು ಕೇಳು. ಎಷ್ಟು ಹೊತ್ತಿನವರೆಗೆ ಕುಳಿತಿದ್ದರೂ ಶ್ರಮವೇ ತೋರದಂತಿರುವುದು ಆಸನವೆನಿಸುವುದು. ಮೆಲ್ಲ ಮೆಲ್ಲಗೆ ಪ್ರಾಣವಾಯುವನ್ನು ಸ್ವಾಧೀನಪಡಿಸುತ್ತಾ ಬರುವುದು ಪ್ರಾಣಾಯಾಮವು. ಇಂದ್ರಿಯಗಳನ್ನು ಮನಸ್ಸನ್ನು ಶಬ್ದಾದಿ ವಿಷಯಗಳಲ್ಲಿ ಪ್ರವರ್ತಿಸದಂತೆ ಹಿಂತಿರುಗಿಸಿ ಹೃದಯದಲ್ಲಿಯೇ ಅಡಗಿಸಿಡುವುದು ಪ್ರತ್ಯಾಹಾರವೆನಿಸುವುದು. ಪ್ರಾಣವಾಯು, ಅಪಾನವಾಯು ಮುಂತಾದ ಪಂಚ ಪ್ರಾಣಗಳನ್ನು, ಮನಸ್ಸನ್ನು ಅವುಗಳಿಗೆ ನಿಯತ ಸ್ಥಾನವಾದ ಹೃದಯ, ಗುದ ಮುಂತಾದ ಸ್ಥಾನಗಳೊಳಗೆ ಯಾವುದಾದರೂ ಒಂದು ಸ್ಥಳದಲ್ಲಿ ತಂದು ನೆಲೆಗೊಳಿಸುವುದು ಧಾರಣವೆನಿಸುವುದು. ಪರಮ ಪುರುಷನ ಸೃಷ್ಟಿಯಾದಿ ಲೀಲಾ ಕಾರ್ಯಗಳನ್ನು ಎಡಬಿಡದೆ ಧ್ಯಾನಿಸುವುದು ಧ್ಯಾನವೆನಿಸುವುದು. ಮನಸ್ಸನ್ನು ಅತ್ತಿತ್ತ ಕದಲಿಸದೆ ಒಂದೇ ವಿಷಯದಲ್ಲಿ ದೃಢವಾಗಿ ನಿಲ್ಲಿಸಿಡತಕ್ಕ ಶಕ್ತಿಯು ಸಮಾಧಿ ಎನಿಸುವುದು. ಭಕ್ತಿಯೋಗವನ್ನು ಅನುಷ್ಠಿಸತಕ್ಕವನು ಮೇಲೆ ಹೇಳಿದ ಉಪಾಯಗಳಿಂದಲೂ ಇನ್ನು ವ್ರತ ದಾನಾದಿಗಳಿಂದಲೂ ಶಬ್ದಾದಿ ವಿಷಯಗಳಲ್ಲಿ ಬಿದ್ದು ಕೆಟ್ಟು ಹೋಗಿರುವ ಮನಸ್ಸನ್ನು ಮೆಲ್ಲ ಮೆಲ್ಲಗೆ ಬುದ್ಧಿಯ ಸಹಾಯದಿಂದ ಹಿಂತಿರುಗಿಸಿ ಶುಭಾಶ್ರಯನಾದ ಭಗವಂತನ ದಿವ್ಯ ಮಂಗಳ ವಿಗ್ರಹದಲ್ಲಿಯೇ ನೆಲೆಗೊಳಿಸಬೇಕು. ಯಾವ ವಿಧವಾದ ಶ್ರಮಕ್ಕೂ ಬೇಸರಗೊಳ್ಳದೆ ಮೊದಲು ಪ್ರಾಣವಾಯುವನ್ನು ಜಯಿಸಿ ತನ್ನ ವಶ ಮಾಡಿಕೊಂಡ ಪಕ್ಷದಲ್ಲಿ ಮನಸ್ಸನ್ನು ಅನಾಯಾಸವಾಗಿ ವಶಪಡಿಸಿಕೊಳ್ಳಬಹುದು. ಅಮ್ಮ, ಪ್ರಾಣವಾಯುವನ್ನು ಸ್ವಾಧೀನಪಡಿಸುವುದು ಹೇಗೆ ಸಾಧ್ಯ ಎಂದು ಚಿಂತಿಸಬೇಡ. ಅದನ್ನು ಜಯಿಸುವುದಕ್ಕೂ ಉಪಾಯವುಂಟು.
ಎಷ್ಟು ಹೊತ್ತಿನವರೆಗೆ ಕುಳಿತಿದ್ದರೂ ಮನಸ್ಸಿಗೆ ಬೇಸರವಾಗಲಿ, ದೇಹಕ್ಕೆ ಶ್ರಮವಾಗಲಿ ತೋರದಂತೆ ಮೊದಲು ಆಸನ ಶಕ್ತಿಯನ್ನು ಸಾಧಿಸಿಕೊಳ್ಳಬೇಕು. ಪರಿಶುದ್ಧವಾದ ಸ್ಥಳದಲ್ಲಿ ಒಂದು ಪೀಠವನ್ನು ಕಲ್ಪಿಸಿಕೊಂಡು ಅದರ ಮೇಲೆ ದರ್ಭೆಗಳನ್ನು, ಅದರ ಮೇಲೆ ಕೃಷ್ಣಾಜಿನವನ್ನು, ಅದರ ಮೇಲೆ ವಸ್ತ್ರವನ್ನು ಹಾಸಿ ಅದರ ಮೇಲೆ ಶರೀರವು ನೆಟ್ಟಗೆ ನಿಲ್ಲುವಂತೆ ಸ್ವಸ್ತಿಕಾಸನದಿಂದ ಕುಳಿತು ಪ್ರಣವ ಮಂತ್ರವನ್ನು ಬಾರಿ ಬಾರಿಗೂ ಅಭ್ಯಸಿಸುತ್ತಾ ಬರಬೇಕು. ಸ್ವಸ್ತಿಕಾಸನವೆಂದರೆ ಉಭಯ ಪಾರ್ಶ್ವದ ತೊಡೆ ಮೊಳಕಾಲುಗಳ ನಡುವೆ ಪಾದಗಳನ್ನು ಸಿಕ್ಕಿಸಿ ನೆಟ್ಟಗೆ ಕುಳಿತಿರುವುದು. ಪೂರಕ, ಕುಂಭಕ, ರೇಚಕಗಳೆಂಬ ಪ್ರಾಣಾಯಾಮ ಕಾರ್ಯಗಳಿಂದ ಪ್ರಾಣವಾಯುವಿನ ಮಾರ್ಗವನ್ನು ಶುದ್ಧ ಮಾಡಬೇಕು. ಪೂರಕವೆಂದರೆ ವಾಯುವನ್ನು ಮೂಗಿನ ದ್ವಾರದಿಂದ ಒಳಕ್ಕೆಳೆದು ತುಂಬಿಡುವುದು. ಕುಂಭಕವೆಂದರೆ ಆ ವಾಯುವನ್ನು ಸ್ವಲ್ಪ ಕಾಲದವರೆಗೆ ಒಳಗೆ ತಡೆದು ಹಿಡಿಯುವುದು. ರೇಚಕವೆಂದರೆ ಒಳಗೆ ತಡೆದಿಟ್ಟ ವಾಯುವನ್ನು ಹೊರಕ್ಕೆ ಬಿಡುವುದು. ಈ ಮೂರು ಬಗೆಯ ಕಾರ್ಯಗಳಲ್ಲಿ ಹೊರಗಿನ ಗಾಳಿಯನ್ನು ದೇಹದೊಳಗೆ ತುಂಬಿ ಸ್ವಲ್ಪ ಕಾಲದವರೆಗೆ ಅಲ್ಲಿಯೇ ಅದನ್ನು ತಡೆದಿಟ್ಟು ಹೊರಕ್ಕೆ ಬಿಡುವುದರಿಂದಲಾಗಲಿ, ಒಳಗಿನ ಗಾಳಿಯನ್ನು ಹೊರಕ್ಕೆ ಬಿಟ್ಟು ಅದನ್ನು ಸ್ವಲ್ಪ ಕಾಲದವರೆಗೆ ಹೊರಗೆ ತಡೆದಿರುವುದರಿಂದಲಾಗಲಿ ಈ ಪ್ರಾಣವಾಯುವಿನ ಮಾರ್ಗವನ್ನು ಶುದ್ಧಿಗೊಳಿಸಬಹುದು. ಎಂದರೆ ಪೂರಕ, ಕುಂಭಕ, ರೇಚಕಗಳೆಂಬ ಈ ಕಾರ್ಯಗಳನ್ನು ಅನುಲೋಮವಾಗಿಯಾಗಲಿ ವಿಲೋಮವಾಗಿಯಾಗಲಿ ನಡೆಸಿ ವಾಯು ಮಾರ್ಗವನ್ನು ಶುದ್ಧ ಮಾಡಬಹುದು. ಪ್ರಾಣವಾಯುವನ್ನು ಹೀಗೆ ಸ್ವಾಧೀನಪಡಿಸಿಕೊಳ್ಳುವುದರಿಂದ ಮನಸ್ಸು ಸ್ವಾಧೀನವಾಗುವುದು. ಇಂತಹ ಯೋಗಿಯ ಮನಸ್ಸು ಬೆಂಕಿ ಮತ್ತು ಗಾಳಿ ಇವುಗಳ ಸಹಾಯದಿಂದ ಊದಿದ ಬಂಗಾರದಂತೆ ಶೀಘ್ರ ಕಾಲದಲ್ಲಿಯೇ ಸ್ವಚ್ಛವಾಗುವುದು. ಈ ವಿಧವಾದ ಪ್ರಾಣಾಯಾಮ ಕಾರ್ಯಗಳಿಂದ ದೇಹಕ್ಕೆ ವಾತ, ಪಿತ್ತ, ಶ್ಲೇಷ್ಮಾದಿ ಧಾತು ದೋಷಗಳಿಂದ ಉಂಟಾಗುವ ಬಾಧೆಯನ್ನು ನೀಗಿಸಬಹುದು. ಹಾಗೆಯೇ ಪ್ರತ್ಯಾಹಾರವೆಂಬ ಯೋಗದಿಂದ ವಿಷಯಾಸಕ್ತಿಯನ್ನು, ಧಾರಣಾದಿಗಳಿಂದ ಪಾಪವನ್ನು, ಜ್ಞಾನದಿಂದ ಕ್ಲೇಶ ದುಃಖಾದಿಗಳನ್ನು ನೀಗಿಸಬಹುದು. ಮನಸ್ಸನ್ನು ಭಗವಂತನ ಸ್ವರೂಪದಲ್ಲಿ ನೆಲೆಗೊಳಿಸುವುದೇ ಧ್ಯಾನವೆನಿಸುವುದು. ಈ ಧ್ಯಾನವು ಇತರ ವಿಷಯವಾದ ಜ್ಞಾನದಿಂದ ಮರೆಸಿ ಹೋಗದಿರುವುದೇ ಸಮಾಧಿ ಎನಿಸುವುದು. ಈ ವಿಧವಾಗಿ ಮೇಲೆ ಹೇಳಿದ ಪ್ರಾಣಾಯಾಮವೇ ಮೊದಲಾದ ಯೋಗಾಭ್ಯಾಸದಿಂದ ಮನಸ್ಸು ನಿರ್ಮಲವಾಗಿ ಶುಭಾಶ್ರಯವೆನಿಸಿದ ಭಗವದ್ ವಿಗ್ರಹದಲ್ಲಿ ಯಾವಾಗ ನೆಲೆಯಾಗಿ ನಿಲ್ಲುವುದು, ಆಗ ಯೋಗಿಯು ತನ್ನ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿರಿಸಿ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ಎಡಬಿಡದೆ ಧ್ಯಾನಿಸುತ್ತಿರಬೇಕು. ಹೀಗೆ ಧ್ಯಾನಿಸುವಾಗ ಪ್ರಸನ್ನವಾದ ಮುಖ ಕಮಲ ದಳದಂತಿರುವ ಕೆಂಪಾದ ನೇತ್ರಗಳು, ಕನ್ನೈದಿಲೆಯಂತೆ ಶ್ಯಾಮಲವಾದ ದೇಹಕಾಂತಿ, ಹಸ್ತಗಳಲ್ಲಿ ಶಂಖ ಚಕ್ರ ಗದೆಗಳೆಂಬ ದಿವ್ಯ ಆಯುಧಗಳು, ಕಮಲ ಕೇಸರದಂತಿರುವ ದಿವ್ಯ ಪೀತಾಂಬರವೆಂಬ ಪಟ್ಟಮಡಿ, ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆ, ಕಂಠದಲ್ಲಿ ಕೌಸ್ತುಭಮಣಿ, ಭ್ರಮರ ಝಂಕಾರದಿಂದ ಕೂಡಿದ ವನಮಾಲಿಕೆ, ಕಾಲಂದುಗೆ, ಕೈಬಳೆ, ತೋಳ್ಬಳೆ, ಕಿರೀಟ, ಕುಂಡಲ, ರತ್ನಹಾರಗಳೇ ಮೊದಲಾದ ದಿವ್ಯಾಭರಣಗಳು, ನಿತಂಬದಲ್ಲಿ ರತ್ನದ ಡಾಬು, ಇಂತಹ ದಿವ್ಯ ಸೌಂದರ್ಯದೊಡನೆ ಭಕ್ತರ ಹೃದಯ ಕಮಲದಲ್ಲಿ ನಿತ್ಯ ವಾಸ ಮಾಡತಕ್ಕವನಾಗಿಯೂ ನೋಡುತ್ತಿದ್ದ ಹಾಗೆಲ್ಲ ತನ್ನ ದಿವ್ಯ ಸೌಂದರ್ಯದಿಂದ ಆಸೆಯನ್ನು ಹೆಚ್ಚಿಸತಕ್ಕವನಾಗಿಯೂ ಶಾಂತ ಸ್ವರೂಪನಾಗಿಯೂ ನೋಡುವವರ ಮನಸ್ಸನ್ನು ಕಣ್ಣುಗಳನ್ನು ಉಲ್ಲಾಸಗೊಳಿಸತಕ್ಕವನಾಗಿಯೂ ಭಕ್ತಿಯನ್ನು ಹೆಚ್ಚಿಸತಕ್ಕ ದಿವ್ಯ ದರ್ಶನವುಳ್ಳವನಾಗಿಯೂ ಸರ್ವಲೋಕ ವಂದಿತನಾಗಿಯೂ ಬಾಲ್ಯ ವಯಸ್ಸಿನಲ್ಲಿರುವಂತೆ ಮುದ್ದು ಬೀರತಕ್ಕವನಾಗಿಯೂ ಭಕ್ತಾನುಗ್ರಹ ತತ್ಪರನಾಗಿಯೂ ಪುಣ್ಯಕೀರ್ತಿಯಾಗಿಯೂ ಸಾಧುಗಳಿಗೆ ಶ್ರೇಯಸ್ಕರನಾಗಿಯೂ ಇರುವ ಆ ಶ್ರೀಮನ್ನಾರಾಯಣ ಮೂರ್ತಿಯ ದಿವ್ಯ ಆಕೃತಿಯನ್ನು ಸಾಕಲ್ಯವಾಗಿ, ಅಂದರೆ ಮೊತ್ತದಲ್ಲಿ ಮನಸ್ಸನ್ನಿಟ್ಟು ಅದರಲ್ಲಿಯೇ ಮನಸ್ಸು ಚೆನ್ನಾಗಿ ನಾಟುವಂತೆ ಸಂತತ ಧ್ಯಾನವನ್ನು ಮಾಡುತ್ತಿರಬೇಕು. ಹೀಗೆ ಧ್ಯಾನ ಮಾಡುವವನು ತನ್ನ ಭಾವನೆಗೆ ತಕ್ಕಂತೆ ಆ ಭಗವಂತನನ್ನು ತನ್ನ ಕಣ್ಣ ಮುಂದೆ ನಿಂತಿರುವಂತೆಯಾಗಲಿ, ನಡೆಯುವಂತೆಯಾಗಲಿ, ಸುಮ್ಮನೆ ಕುಳಿತಿರುವಂತೆಯಾಗಲಿ, ಮಲಗಿದಂತೆಯಾಗಲಿ, ತನ್ನ ಹೃದಯದಲ್ಲಿ ನೆಲೆಗೊಂಡಂತೆಯಾಗಲಿ ಯಾವ ವಿಧದಿಂದಲಾದರೂ ಆ ದಿವ್ಯ ಮೂರ್ತಿಯನ್ನು ನಿಷ್ಕಲ್ಮಶವಾದ ಮನಸ್ಸಿನಿಂದ ಸಾಕ್ಷಾತ್ಕರಿಸುತ್ತಾ ಬರಬಹುದು. ಹೀಗೆ ದೃಢ ಧ್ಯಾನದಿಂದ ಭಾವಿಸುತ್ತಾ ಬಂದರೆ ಆ ಮನಸ್ಸು ಬೇರೆ ಕಡೆಗೆ ಚಲಿಸಲಾರದು. ಹೀಗೆ ಭಗವಂತನ ಸರ್ವಾವಯವಗಳನ್ನು ಏಕಾಕಾರವಾಗಿ ಭಾವಿಸುತ್ತಾ ಬಂದು
ತಿರುಗಿ ಕಾಲಿಂದ ಶಿರಸ್ಸಿನವರೆಗೆ ಆ ಭಗವನ್ಮೂರ್ತಿಯ ಒಂದೊಂದು ಅವಯವವನ್ನು ಬೇರೆ ಬೇರೆಯಾಗಿ ಮನಸ್ಸಿನಲ್ಲಿ ಭಾವಿಸಬೇಕು. ಯಾವ ಪಾದವು ವಜ್ರ ಧ್ವಜ ಅಂಕುಶ ಕಮಲಗಳೇ ಮೊದಲಾದ ಮಹಾಪುರುಷ ಲಕ್ಷಣಗಳನ್ನು ಸೂಚಿಸತಕ್ಕ ಶುಭರೇಖೆಗಳಿಂದ ಕೂಡಿರುವುದು, ಯಾವ ಪಾದಾಗ್ರದಲ್ಲಿ ಉಬ್ಬಿದ ಕೆಂಪಾದ ಉಗುರುಗಳ ಕಾಂತಿ ಎಂಬ ಚಂದ್ರಿಕೆಯು ಭಕ್ತರ ಮನಸ್ಸಿನಲ್ಲಿರುವ ಅಜ್ಞಾನಾಂಧಕಾರವನ್ನು ನೀಗಿಸಿ ಬೆಳಗುತ್ತಿರುವುದು, ಯಾವ ಪಾದಗಳನ್ನು ತೊಳೆದ ಜಲವಾದ ಗಂಗಾ ನದಿಯ ತೀರ್ಥವನ್ನು ತಲೆಯಲ್ಲಿ ಧರಿಸಿದ ಮಾತ್ರಕ್ಕೆ ಶಿವನು ಶಿವ ಎಂದರೆ ಮಂಗಳಕರನೆನಿಸಿಕೊಂಡನು, ಯಾವ ಪಾದವು ಧ್ಯಾನ ಮಾಡತಕ್ಕವರ ಮನಸ್ಸಿನಲ್ಲಿರುವ ಕಲ್ಮಶವೆಂಬ ಪರ್ವತಕ್ಕೆ ವಜ್ರಾಯುಧದಂತಿರುವುದು, ಅಂತಹ ಭಗವಂತನ ಪಾದಾರವಿಂದಗಳನ್ನೇ ಮೊದಲು ಮನಸ್ಸಿನಲ್ಲಿ ಧ್ಯಾನಿಸುತ್ತಿರಬೇಕು. ಸರ್ವಲೋಕ ಜನನಿಯಾಗಿಯೂ ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದ ನಮಸ್ಕರಿಸಲ್ಪಟ್ಟವಳಾಗಿಯೂ ಕಮಲ ಲೋಚನೆಯಾಗಿಯೂ ಇರುವ ಮಹಾಲಕ್ಷ್ಮಿಯು ತನ್ನ ತೊಡೆಯಲ್ಲಿಟ್ಟುಕೊಂಡು ಚಿಗುರಿನಂತೆ ಕೋಮಲವಾದ ತನ್ನ ಕೈಗಳಿಂದ ಅನವರತವು ಒತ್ತುತ್ತಿರುವ ಆ ಭಗವಂತನ ಮೊಣಕಾಲುಗಳ ಸೌಂದರ್ಯವನ್ನು ಧ್ಯಾನಿಸಬೇಕು. ಅದರಿಂದಾಚೆಗೆ ಗರುತ್ಮಂತನ ಭುಜಗಳ ಮೇಲೆ ಧರಿಸಲ್ಪಟ್ಟವುಗಳಾಗಿಯೂ ತೇಜೋನಿಧಿಯಂತೆ ಪ್ರಕಾಶಿಸತಕ್ಕವುಗಳಾಗಿಯೂ ಅಗಚೆಯ ಹೂಗಳಂತೆ ಶ್ಯಾಮಲ ಉಳ್ಳವುಗಳಾಗಿಯೂ ಇರುವ ಆ ಭಗವಂತನ ತೊಡೆಗಳನ್ನು ಹೃದಯದಲ್ಲಿಟ್ಟು ಧ್ಯಾನಿಸಬೇಕು. ಅದರಿಂದಾಚೆಗೆ ಪಾದಾಗ್ರದವರೆಗೆ ತೂಗುತ್ತಿರುವ ಪೀತಾಂಬರದಿಂದಲೂ ಅದರ ಮೇಲೆ ಸುವರ್ಣಮಯವಾದ ಉಡದಾರದಿಂದಲೂ ಲೋಕಮೋಹನವಾದ ಆಕಾರವುಳ್ಳ ಆ ಭಗವಂತನ ನಿತಂಬ ಪ್ರದೇಶವನ್ನು ಹೃದಯದಲ್ಲಿಟ್ಟು ಧ್ಯಾನಿಸಬೇಕು. ಆಮೇಲೆ ಕ್ರಮವಾಗಿ ಸಮಸ್ತ ಲೋಕಗಳಿಗೂ ಭಂಡಾರದಂತೆ ನಿವಾಸ ಸ್ಥಾನವಾದ ಆ ಭಗವಂತನ ಉದರ ಪ್ರದೇಶವನ್ನು, ಅದರಲ್ಲಿ ಬ್ರಹ್ಮದೇವನಿಗೆ ನಿವಾಸ ಸ್ಥಾನವಾಗಿಯೂ ಜಗದ್ರೂಪವಾದ ತಾವರೆ ಹೂವಿಗೆ ಜನ್ಮಸ್ಥಾನವಾಗಿಯೂ ಇರುವ ಆ ಭಗವಂತನ ನಾಭಿಯನ್ನು, ಅದರ ಮೇಲ್ಭಾಗದಲ್ಲಿ ಮುತ್ತಿನ ಸರಗಳ ಕಾಂತಿಯಿಂದ ಬಿಳುಪಾಗಿಯೂ ಮರಕತ ಮಣಿಗಳಂತೆ ಶ್ಯಾಮಲವಾಗಿಯೂ ಇರುವ ಆ ಭಗವಂತನ ಸ್ತನಾಗ್ರಗಳ ಸೌಂದರ್ಯವನ್ನು ಧ್ಯಾನಿಸುತ್ತಾ ಬರಬೇಕು. ಅದರ ಮೇಲೆ ಶ್ರೀ ಮಹಾಲಕ್ಷ್ಮಿಗೆ ನಿತ್ಯ ನಿವಾಸ ಸ್ಥಾನವಾಗಿಯೂ ಧ್ಯಾನಿಸತಕ್ಕವರ ಮನಸ್ಸಿಗೂ ಕಣ್ಣಿಗೂ ಅತ್ಯಾನಂದವನ್ನು ಉಂಟು ಮಾಡತಕ್ಕದಾಗಿಯೂ ಇರುವ ಆ ಭಗವಂತನ ವಕ್ಷಸ್ಥಲವನ್ನು ಧ್ಯಾನಿಸಬೇಕು. ಅದರಿಂದಾಚೆಗೆ ತನಗೆ ಭೂಷಣವಾದ ಕೌಸ್ತುಭ ಮಣಿಯನ್ನೇ ತನ್ನ ಕಾಂತಿಯಿಂದ ಅಲಂಕರಿಸುವಂತೆ ಅದ್ಭುತ ಸೌಂದರ್ಯ ವಿಶಿಷ್ಟವಾದ ಆ ಭಗವಂತನ ಕಂಠವನ್ನು ಧ್ಯಾನಿಸಬೇಕು. ಪೂರ್ವದಲ್ಲಿ ಮಂದರ ಪರ್ವತದಿಂದ ಕ್ಷೀರ ಸಮುದ್ರವನ್ನು ಕಡೆಯುವಾಗ ಅದರ ಸಂಘರ್ಷಣದಿಂದ ಸಾಣೆ ಹಿಡಿದಂತೆ ಅತ್ಯಂತ ಪ್ರಕಾಶ ವಿಶಿಷ್ಟವಾದ ತೋಳ್ಬಳೆಗಳಿಂದ ಶೋಭಿತಗಳಾಗಿಯೂ ಸಮಸ್ತ ಲೋಕಪಾಲಕರಿಗೂ ಆಶ್ರಯವಾಗಿಯೂ ಇರುವ ಆತನ ತೋಳುಗಳ ಸೌಂದರ್ಯವನ್ನು ಧ್ಯಾನಿಸಬೇಕು. ಅದರಿಂದಾಚೆಗೆ ಆ ಭಗವಂತನ ಹಸ್ತಾಗ್ರದಲ್ಲಿ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಸುದರ್ಶನ ಚಕ್ರವನ್ನು, ಕಮಲದಲ್ಲಿ ಕುಳಿತಿರುವ ರಾಜಹಂಸದಂತೆ ಆತನ ಮತ್ತೊಂದು ಹಸ್ತದಲ್ಲಿ ಧರಿಸಲ್ಪಟ್ಟ ಪಾಂಚಜನ್ಯವೆಂಬ ಶಂಖವನ್ನು ಧ್ಯಾನಿಸಬೇಕು. ಆಮೇಲೆ ಆ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿಯೂ ಅನೇಕ ಶತ್ರುಗಳ ರಕ್ತದ ಕೆಸರಿನಿಂದ ತೊಯ್ದುದಾಗಿಯೂ ಇರುವ ಕೌಮೋದಕಿ ಎಂಬ ಗದೆಯನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಆಮೇಲೆ ಆ ಭಗವಂತನ ಕಂಠದಲ್ಲಿ ಭ್ರಮರ ಝಂಕಾರಗಳಿಂದ ಕೂಡಿದ ವನಮಾಲಿಕೆಯನ್ನು, ಸಮಸ್ತ ಜೀವಗಳಿಗೂ ಅಧಿಷ್ಠಾನ ದೇವತಾ ಸ್ವರೂಪವಾದ ಕೌಸ್ತುಭ ಮಣಿಯನ್ನು ಧ್ಯಾನಿಸಬೇಕು. ಭಕ್ತಾನುಗ್ರಹಕ್ಕಾಗಿಯೇ ತನ್ನ ಸಂಕಲ್ಪದಿಂದ ಬೇರೆ ಬೇರೆ ಅವತಾರಗಳನ್ನೆತ್ತುವ ಆ ಭಗವಂತನ ಮಂದಹಾಸ ಸುಂದರವಾದ ಮುಖ ಕಮಲವನ್ನು, ಕುಂಡಲ ಕಾಂತಿಯಿಂದ ಥಳಥಳಿಸುತ್ತಿರುವ ಆತನ ಕಪೋಲಗಳನ್ನು, ಎಸಳಾಗಿ ಉಬ್ಬಿದ ಆತನ ಮೂಗಿನ ಸೌಂದರ್ಯವನ್ನು ಹೃದಯದಲ್ಲಿ ಧ್ಯಾನಿಸಬೇಕು. ಯಾವ ಮುಖಾರವಿಂದವು ಕಮಲದಂತಿರುವ ಕಣ್ಣುಗಳಿಂದಲೂ ಮುಂದೆ ತೂಗಾಡುತ್ತಿರುವ ಕಪ್ಪಾದ ಮುಂಗುರುಳುಗಳಿಂದಲೂ ಶೋಭಿತವಾಗಿ, ಸುತ್ತಲೂ ಭ್ರಮರ ಪಂಕ್ತಿಯಿಂದಲೂ ನಡುವೆ 2 ಮೀನುಗಳಿಂದಲೂ ಕೂಡಿದ ಕಮಲವನ್ನು ತಿರಸ್ಕರಿಸುತ್ತಾ ಅಂದವಾದ ಹುಬ್ಬುಗಳಿಂದ ಲೋಕಮೋಹಕವಾಗಿರುವುದು, ಆ ಮುಖ ಸೌಂದರ್ಯವನ್ನು ಒಂದೇ ಮನಸ್ಸಿನಿಂದ ಸಾವಧಾನವಾಗಿ ಧ್ಯಾನಿಸಬೇಕು. ಆಶ್ರಿತರ ಸಂಸಾರ ತಾಪತ್ರಯವನ್ನು ನೀಗಿಸುವುದಕ್ಕಾಗಿ ಸುತ್ತಲೂ ವ್ಯಾಪಿಸುತ್ತಿರುವ ಉಲ್ಲಾಸ ವಿಶಿಷ್ಟವಾದ ಆತನ ದೃಷ್ಟಿ ಪ್ರಸರಣವನ್ನು ಚಿರಕಾಲದವರೆಗೆ ಭಾವಿಸುತ್ತಿರಬೇಕು. ಮತ್ತು ತನ್ನಲ್ಲಿ ಮೊರೆಹೊಕ್ಕವರ ದುಃಖ ಬಾಷ್ಪವೆಂಬ ಸಮುದ್ರವನ್ನು ಶೋಷಿಸತಕ್ಕದಾದ ಆ ಭಗವಂತನ ಮಂದಹಾಸವನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು.
ಯೋಗಿಗಳ ಮನಸ್ಸನ್ನು ಮೋಹಪಡಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರುವ ಮನ್ಮಥನೂ ಮರುಳಾಗಿ ನಿಲ್ಲುವಂತೆ ಜಗನ್ಮೋಹನ ಸೌಂದರ್ಯವುಳ್ಳ ಆ ಭಗವಂತನ ಹುಬ್ಬುಗಳನ್ನು ಹೃದಯದಲ್ಲಿಟ್ಟು ಧ್ಯಾನಿಸಬೇಕು. ಮತ್ತು ಯೋಗಿಗಳಿಗೂ ಎಡಬಿಡದೆ ಧ್ಯಾನಿಸತಕ್ಕುದಾಗಿಯೂ ತುಟಿಯ ಕಾಂತಿಯಿಂದ ಕೆಂಪೇರಿ ಮೊಲ್ಲೆಯ ಮಗ್ಗಿನಂತಿರುವ ದಂತಪಂಕ್ತಿಯಿಂದ ಶೋಭಿತವಾಗಿಯೂ ಇರುವ ಆ ಭಗವಂತನ ಅಟ್ಟಹಾಸವನ್ನು ಎಡಬಿಡದೆ ಹೃದಯದಲ್ಲಿಟ್ಟು ಭಕ್ತಿಯಿಂದ ಧ್ಯಾನಿಸುತ್ತಿರಬೇಕು. ಹೀಗೆ ಭಗವಂತನ ದೇಹ ಸೌಂದರ್ಯದಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಬೇರೊಂದನ್ನು ಕಣ್ಣೆತ್ತಿಯೂ ನೋಡದೆ ಪ್ರೇಮಪೂರ್ವಕವಾದ ಭಕ್ತಿಯಿಂದ ಎಡಬಿಡದೆ ಧ್ಯಾನಿಸುತ್ತಾ ಬಂದರೆ ಇದೇ ಸಮಾಧಿ ಎನಿಸುವುದು. ಈ ಆನಂದದಿಂದ ಮನಸ್ಸು ಕರಗಿ ದೇಹವೆಲ್ಲವೂ ಪುಳಕಿತವಾಗುವುದು. ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುವುದು. ಆನಂದ ಸಾಗರದಲ್ಲಿ ಮುಳುಗಿದಂತಾಗುವುದು. ಅದರ ಭಗವಂತನ ರೂಪವನ್ನು ಗ್ರಹಿಸುವುದರಲ್ಲಿ ಗಾಳದಂತೆ ಬೀಸಿದ ಇಂತಹ ದೃಢ ಮನಸ್ಸು ಕೂಡ ಅದನ್ನು ಗ್ರಹಿಸಲಾರದೆ ಹಿಂಜರಿಯುವುದು. ಇಂತಹ ಸ್ಥಿತಿಯಲ್ಲಿ ಭಗವಂತನ ಸೌಂದರ್ಯವು ಗಾಳವನ್ನೇ ಎಳೆದುಕೊಂಡು ಹೋಗುವ ಮೀನಿನಂತೆ ಆ ಮನಸ್ಸನ್ನು ತನ್ನ ಕಡೆಗೆ ಎಳೆಯುತ್ತಿರುವುದು. ಆಗ ಮನಸ್ಸು ಇತ್ತಲಾಗಿ ಶಬ್ದಾದಿ ವಿಷಯಗಳಲ್ಲಿ ಆಸೆಯನ್ನು ಬಿಟ್ಟುದರಿಂದ ಹೊಗೆಯಿಲ್ಲದ ಅಗ್ನಿ ಜ್ವಾಲೆಯಂತೆ ನಿಷ್ಕಲ್ಮಶವಾಗಿ ಅತ್ತಲಾಗಿ ಭಗವಂತನನ್ನು ಗ್ರಹಿಸಲಾರದೆ ಹಿಂತಿರುಗಿ ನಿರಾಶ್ರಯವಾಗುವುದು. ಹೊರಗಿನ ವ್ಯಾಪಾರಗಳಿಂದ ವಿಮುಖವಾದ ಅಂತಹ ಮನಸ್ಸಿಗೆ ತಾನು ಅದುವರೆಗೆ ಧ್ಯಾನಿಸುತ್ತಿದ್ದ ಪರಮಾತ್ಮನೊಡನೆ ಸಾಕ್ಷಾತ್ ಸಂಬಂಧವುಳ್ಳದಾಗಿಯೂ ಪರಿಶುದ್ಧವಾಗಿಯೂ ಇರುವ ಆತ್ಮಸ್ವರೂಪವು ಆಗ ತನಗೆ ತಾನೇ ಗೋಚರಿಸುವುದು. ಈ ನಿಜ ಸ್ವರೂಪವು ತಿಳಿದೊಡನೆ ಜೀವನಿಗೆ ದೇಹದಲ್ಲಿ ತಾನೆಂಬ ಅಭಿಮಾನವು, ಕಾರ್ಯದಲ್ಲಿ ತಾನೇ ಸ್ವತಂತ್ರನೆಂಬ ಅಭಿಮಾನವು ತೊಲಗಿ ಆತ್ಮಾನಂದಾನುಭವ ಉಂಟಾಗುವುದು. ಹೀಗೆ ಭಗವಂತನ ಅವಯವಗಳನ್ನು ಧ್ಯಾನಿಸುವುದರಿಂದ ಕೊನೆಗೆ ನೆಲೆಯಾಗಿ ನಿಲ್ಲುವ ಭಕ್ತಿರೂಪವಾದ ಈ ಮನಸ್ಸಿನ ವ್ಯಾಪಾರವು ಶರೀರಾವಸಾನದವರೆಗೂ ನಿಲ್ಕದಲದೆ ಅನುಸರಿಸಿ ಬರುವುದು. ಈ ಭಕ್ತಿಯಿಂದ ಶಬ್ದಾದಿ ವಿಷಯಗಳಲ್ಲಿ ವಿರಕ್ತಿ ಹೊಂದಿ ಪರಮಾತ್ಮ ಸ್ವರೂಪವನ್ನು ಯಥಾಸ್ಥಿತವಾಗಿ ತಿಳಿದು ಕರ್ಮ ಸಂಬಂಧದಿಂದ ಉಂಟಾಗುವ ಸುಖ ದುಃಖ ಜರೆ ಮರಣ ಮುಂತಾದವೆಲ್ಲವನ್ನು ಅತಿಕ್ರಮಿಸಿದ ಆತ್ಮನು ಪಾಪ ನಿವೃತ್ತಿಯೇ ಮೊದಲಾದ ಅಷ್ಟ ಗುಣಗಳಿಂದ ಕೂಡಿದ ತನ್ನ ನಿಜವಾದ ಮಹಿಮೆಯಲ್ಲಿ ನೆಲೆಗೊಳ್ಳುವನು. ಸುಖ ದುಃಖಗಳಿಗೆ ಕಾರಣವಾದ ದೇಹಾಭಿಮಾನವು, ಕರ್ಮಗಳಲ್ಲಿ ತಾನೇ ಸ್ವತಂತ್ರನೆಂಬ ಅಭಿಮಾನವು ಆ ದೇಹ ಸಂಬಂಧದಿಂದಲೇ ಉಂಟಾದುವೆಂದು ತಿಳಿದುಕೊಳ್ಳುವನು. ಮತ್ತು ಸಾಂಸಾರಿಕ ಪ್ರವರ್ತನಗಳೆಲ್ಲವೂ ಆ ದೇಹಕ್ಕೆ ಸೇರಿದುವೆಂದು, ಆ ದೇಹವೆಂಬುದು ಸ್ಥಿರವಲ್ಲದೆ ಜನ್ಮ ಜನ್ಮಕ್ಕೆ ಬೇರೆ ಬೇರೆಯಾಗಿ ಮಾರ್ಪಡುವ ಪ್ರಕೃತಿಯ ಪರಿಣಾಮವೆಂದು, ಆತ್ಮಸ್ವರೂಪವು ಎಂದಿಗೂ ಬದಲಾಯಿಸದೆ ಜ್ಞಾನಾತ್ಮವಾದುದೆಂದು ತಿಳಿಯುವನು. ಹೆಚ್ಚೇಕೆ ಮದ್ಯವನ್ನು ಕುಡಿದು ಮದವೇರಿದವನು ತಾನು ಉಟ್ಟ ಬಟ್ಟೆಯನ್ನೇ ಅರಿಯದಿರುವಂತೆ ಈ ಭಕ್ತಿಯೋಗದಿಂದ ಆತ್ಮಸ್ವರೂಪವನ್ನು ತಿಳಿದ ಯೋಗಿಯು ತಾನು ಪಡೆದಿರುವ ಶರೀರವನ್ನೇ ಮರೆತು ಬಿಡುವನು. ಈಶ್ವರ ಸಂಕಲ್ಪದಿಂದ ತನಗೆ ಆ ಶರೀರ ಸಂಬಂಧ ಉಂಟಾದುದನ್ನಾಗಲಿ, ಆತ್ಮವು ಬಿಟ್ಟು ಹೋದ ಮೇಲೆ ಶರೀರವು ಕೆಳಗೆ ಬಿದ್ದು ಬಂಧುಗಳಿಂದ ಸುಡಲ್ಪಡುವುದನ್ನಾಗಲಿ, ಕೊನೆಗೆ ಅದು ದಗ್ಧವಾಗುವುದನ್ನಾಗಲಿ ಯಾವುದನ್ನು ಗಮನಿಸಲಾರನು. ಈಶ್ವರ ಸಂಕಲ್ಪದಿಂದ ಉಂಟಾದ ಆ ದೇಹವು ಕೂಡ ತನ್ನ ಪ್ರಾರಬ್ಧ ಕರ್ಮವೆಲ್ಲವೂ ನಶಿಸುವವರೆಗೆ ಮಾತ್ರವೇ ಭೂತೇಂದ್ರಿಯ ಪ್ರಾಣಗಳೊಡಗೂಡಿ ತನಗೆ ತಗಲು ಕಟ್ಟಿರುವುದೆಂದು, ಆ ಶರೀರವು ತನ್ನನ್ನು ಬಿಟ್ಟು ತೊಲಗುವುದಕ್ಕೆ ಪ್ರಾರಬ್ಧ ಕರ್ಮವು ನಶಿಸುವುದನ್ನೇ ನಿರೀಕ್ಷಿಸುತ್ತಿರುವುದೆಂದು ತಿಳಿಯುವನು. ಈ ಸಮಾಧಿ ಯೋಗವನ್ನು ಸಾಧಿಸಿದವನು ಪಾಪ ನಿವೃತ್ತಿಯೇ ಮೊದಲಾದ ಅಷ್ಟ ಗುಣಗಳಿಂದ ಕೂಡಿದ ತನ್ನ ಮಹಿಮೆಯನ್ನು ತಾನು ತಿಳಿದೊಡನೆ ಕನಸಿನಲ್ಲಿ ಕಂಡ ಪದಾರ್ಥಗಳಂತೆ ತನ್ನ ಶರೀರದಿಂದ ಬಿಡುಗಡೆ ಹೊಂದಿದ ಮೇಲೆ ಅಶಾಶ್ವತಗಳೆನಿಸಿದ ಪತ್ನಿ ಪುತ್ರಾದಿಗಳೊಡಗೂಡಿದ ಆ ದೇಹವನ್ನು ತಿರುಗಿ ಹೊಂದಲಾರನು. ಅಮ್ಮ, ಲೋಕದಲ್ಲಿ ಮನುಷ್ಯನು ತನ್ನ ಹೆಂಡಿರು, ಮಕ್ಕಳು, ಮಿತ್ರರು ಮೊದಲಾದ ಇಷ್ಟ ಜನರೆಲ್ಲರೂ ತನಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದರು ಅವರು ಹೇಗೆ ಪ್ರತ್ಯೇಕವಾಗಿ ತೋರುವರು? ದೇಹಕ್ಕೂ ಆತ್ಮಕ್ಕೂ ಇರುವ ಸಂಬಂಧವು ಇದರಂತೆಯೇ ಹೊರತು ಇದಕ್ಕಿಂತಲೂ ಹೆಚ್ಚಲ್ಲ.
ಇದನ್ನು ನೋಡಿದರೆ ಜೀವಾತ್ಮನಿಗೂ ದೇಹಕ್ಕೂ ಇರುವ ಸಂಬಂಧವು ವ್ಯಕ್ತವಾಗುವುದು. ಇನ್ನು ಈ ಪ್ರಕೃತಿ ಪುರುಷರಿಗೂ ಪರಮಾತ್ಮನಿಗೂ ಇರುವ ಸಂಬಂಧವೆಂತಹುದು ಎಂಬುದನ್ನು ಹೇಳುವೆನು ಕೇಳು. ಬೆಂಕಿಯಿಂದ ಉಂಟಾಗುವ ಹೊಗೆ, ಕೊಳ್ಳಿ, ಕಿಡಿ ಮುಂತಾದವೆಲ್ಲವೂ ವಿವೇಕ ಜ್ಞಾನವಿಲ್ಲದವರಿಗೆ ಅಗ್ನಿಯಂತೆಯೇ ಕಾಣುವುದು ಸಹಜವಷ್ಟೇ. ವಾಸ್ತವದಲ್ಲಿ ಅಗ್ನಿಯು ಇವುಗಳಿಗಿಂತಲೂ ಹೇಗೆ ಬೇರ್ಪಟ್ಟಿರುವುದೋ ಹಾಗೆಯೇ ಭೂತೇಂದ್ರಿಯಗಳಿಂದ ಶರೀರ ರೂಪವಾಗಿ ಪರಿಣಮಿಸುವ ಪ್ರಕೃತಿಯು, ಆ ಶರೀರದೊಳಗೆ ಸೇರಿರುವ ಆತ್ಮವು ಕೂಡ ಪರಬ್ರಹ್ಮನೆಂದು ಹೇಳಲ್ಪಡುವ ಷಡ್ಗುಣ ಪರಿಪೂರ್ಣನಾದ ಪರಮಾತ್ಮನಿಗಿಂತಲೂ ಬೇರ್ಪಟ್ಟವುಗಳು. ಆ ಪರಮಾತ್ಮನು ಈ ಪ್ರಕೃತಿ ಪುರುಷರಲ್ಲಿ ಪ್ರವೇಶಿಸಿ ಅವೆರಡಕ್ಕೂ ಧಾರಕನಾಗಿಯೂ ಪೋಷಕನಾಗಿಯೂ ಇರುವನು. ದೇವ, ತಿರಿಯಕ್, ಮನುಷ್ಯರೇ ಮೊದಲಾದ ಬೇರೆ ಬೇರೆ ಶರೀರಗಳಲ್ಲಿ ಒಳಹೊಕ್ಕು ಅವುಗಳನ್ನು ಧರಿಸಿರತಕ್ಕ ಜೀವಗಳೆಲ್ಲವೂ ಜ್ಞಾನ ಸ್ವರೂಪವಾದುದರಿಂದ ಸಮಾನಾಕಾರವುಳ್ಳವರೆಂದು ಅವರವರು ಧರಿಸಿರುವ ಮೇಲಿನ ಶರೀರಗಳು ಕರ್ಮಾಧೀನವಾಗಿ ಬೇರೆ ಬೇರೆ ಆಕಾರಗಳಿಂದ ತೋರಿದರು ಅವೆಲ್ಲವೂ ಒಂದೇ ಪ್ರಕೃತಿಯ ಆಕಾರ ಭೇದವಾದುದರಿಂದ ವಾಸ್ತವದಲ್ಲಿ ಏಕರೂಪವಾದುದೆಂದು ತಿಳಿಯಬೇಕು. ಓ ಜನನಿ, ಬೆಂಕಿಯು ತನಗೆ ಆಶ್ರಯವಾದ ಹುಲ್ಲು, ಕಡ್ಡಿ ಮೊದಲಾದವುಗಳಲ್ಲಿ ಸೇರಿದಾಗ ಆಯಾ ಆಶ್ರಯ ವಸ್ತುಗಳ ಆಕಾರಕ್ಕೆ ತಕ್ಕಂತೆ ಉದ್ದವಾಗಿಯೂ ಸಣ್ಣನಾಗಿಯೂ ವಕ್ರವಾಗಿಯೂ ನಾನಾ ವಿಧವಾಗಿ ಕಾಣುವುದುಂಟು. ಅಗ್ನಿ ಎಂಬುದು ಒಂದೇ ಆಗಿದ್ದರೂ ಆಶ್ರಯ ವಸ್ತುಗಳ ಆಕಾರ ಭೇದದಿಂದ ತಾನು ಬೇರೆ ಬೇರೆ ಆಕಾರದಲ್ಲಿ ಕಾಣುವಂತೆ ದೇವಾದಿ ಶರೀರಗಳಲ್ಲಿ ಒಳಹೊಕ್ಕಿರುವ ಜೀವಾತ್ಮವೂ ಕೂಡ ಆ ಶರೀರ ಭೇದಕ್ಕೆ ತಕ್ಕಂತೆ ನಾನಾ ವಿಧವಾಗಿ ತೋರುವುದು. ಜ್ಞಾನವೆಂಬ ಒಂದೇ ಆಕಾರವನ್ನು ಹಿಡಿದು ನೋಡಿದರೆ ಜೀವಾತ್ಮಗಳೆಲ್ಲವೂ ಒಂದೇ ರೂಪವೆಂದು ಸ್ಪಷ್ಟವಾಗುವುದು. ಆದುದರಿಂದ ಓ ಜನನಿ, ಭಗವಂತನ ಸಂಕಲ್ಪದಿಂದ ಪ್ರೇರಿತವಾಗಿಯೂ ಪ್ರಪಂಚದಲ್ಲಿ ಕಾರ್ಯಕಾರಣ ರೂಪದಿಂದ ವಿಸ್ತರಿಸಿದುದಾಗಿಯೂ ಸುಲಭವಾಗಿ ಬಿಟ್ಟು ಹೋಗದುದಾಗಿಯೂ ಇರುವ ಈ ಪ್ರಕೃತಿಯನ್ನು ಭಕ್ತಿಯೋಗದಿಂದ ಅಡಗಿಸಿ ಅಷ್ಟ ಗುಣಗಳಿಂದ ಕೂಡಿದ ನನ್ನ ನಿಜ ಸ್ವರೂಪವನ್ನು ಹೊಂದಿದವನು ತಿರುಗಿ ಸಂಸಾರವೆಂಬ ಕಟ್ಟಿನಲ್ಲಿ ಸಿಕ್ಕಿ ಬೀಳಲಾರನು ಎಂದನು. ಇದು 28ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.